ಮಕ್ಕಳಿಗೆ ಫಾರಿನ್ ಟೂರ್, ನಿಮ್ಮ ಮಕ್ಕಳಂದ್ರೆ ನಿಮ್ಮ ಮಕ್ಕಳಲ್ಲ, ಶಾಲೆಯ ಮಕ್ಕಳಿಗೆ ಫಾರಿನ್ ಟ್ರಿಪ್ ವರ್ಷಕ್ಕೊಂದ್ಸಲಿ ಅಂತ ಏನೋ ಕೇಳಲ್ಪಟ್ಟೆ. ಅದ್ರ ಬಗ್ಗೆ ಸ್ವಲ್ಪ ನನ್ನ ಆಸೆ, ನಾನು ಶಾಲೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಇಯರಿಂದನೇ ಅಕ್ಕಪಕ್ಕದಲ್ಲೆಲ್ಲ ಸ್ಟಡಿ ಟ್ರಿಪ್ ಕಾಮನ್ ಆಗಿ ಹೋಗ್ತಾ ಇರ್ತೀವಿ. ಪೇರೆಂಟ್ಸ್ ಕರ್ಕೊಂಡು ಹೋಗೋಕ್ಕಾಗಲ್ಲ. ಆವತ್ತೇ ನಾನು ಡಿಸೈಡ್ ಮಾಡಿ ಫಸ್ಟ್ ಇಯರ್ 36 ಮಕ್ಕಳಿದ್ದಾಗ ಐ ಡಿಸೈಡೆಡ್ ನನಗೆ ನರ್ಸರಿ LKG ಮಕ್ಕಳೇನೋ ಒನ್ ಡೇ ಫ್ಲೈಟ್ ಟ್ರಿಪ್ ಕರ್ಕೊಂಡು ಹೋಗ್ತೀವಿ. ಬೆಳಗ್ಗೆ ಮಿಡ್ ನೈಟ್ ಕರ್ಕೊಂಡು ಹೋಗ್ತೀವಿ, ತಿರ್ಗಾ ಮಿಡ್ ನೈಟ್ ಕರ್ಕೊಂಡ್ಬಂದ್ಬಿಡ್ತೀವಿ. ಒನ್ ಡೇ ಫ್ಲೈಟ್ ಟ್ರಿಪ್ ಮಾಡ್ತೀವಿ. ಪೇರೆಂಟ್ಸೇ ಹ್ಯಾಪಿಯಾಗಿ ಅದಕ್ಕೆ ಫೀಸ್ ಕಟ್ತಾರೆ. ನಾವು ಯಾವುದೇ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ಡೈರೆಕ್ಟ್ ಫ್ಲೈಟು ಅಲ್ಲಿ ಏನೇನು ವೆಕೇಷನ್ಸ್ಗೆ ಏನೇನು ಏರ್ಪಾಟ್ ಮಾಡಬೇಕಾಗಿತ್ತು ಎಲ್ಲ ಏರ್ಪಾಟ್ ಮಾಡಿರ್ತೀವಿ. ಒಂದು 10 ವಿಸಿಟ್ ಮಾಡಿಸ್ತೀವಿ. ಆರಾಮ ಹ್ಯಾಪಿಯಾಗಿ ಫ್ಲೈಟ್ ಟ್ರಿಪ್ ಮುಗಿಸ್ಕೊಂಡು ಬರ್ತೀವಿ. ಅದ್ರ ಜವಾಬ್ದಾರಿ ಜಾಸ್ತಿ. ಯಾಕೆಂದ್ರೆ ಒಂದು ಪಿಕ್ನಿಕ್ ಕರ್ಕೊಂಡು ಹೋಗ್ಬೇಕು ಅಂದ್ರೇನೆ ತಲೆ ಕೆಳಗಾಗ್ಬಿಡುತ್ತೆ ಮಕ್ಕಳನ್ನ ನಿಭಾಯಿಸೋದು. ಅದು ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಸರ್? ಪೇರೆಂಟ್ಸ್ಗೆ ಏನಾಗಿದೆ ಮೇಡಮ್, ನಮ್ಮ ಮಕ್ಕಳನ್ನ ಪಕ್ಕದ ಮನೆಗೆ ಕಳಿಸಿದ್ರೆ ಇಲ್ಲ ಬೇರೆ ಮನೆಗೆ ಕಳಿಸಿದ್ರೆ ನೆಮ್ಮದಿ ಇರಲ್ಲ. ಆದರೆ ನಮ್ಮ ಸ್ಕೂಲ್ ಪೇರೆಂಟ್ಸು ನಮ್ಮ ಶಾಲೆಗೆ ಬಂದಮೇಲೆ ನೆಮ್ಮದಿಯಾಗಿರ್ತಾರೆ. ನಾನು ಅವ್ರಿಗೆ ಹೇಳೋದು, ಒಂದು ಸೊಳ್ಳೆ ಕಚ್ಚೋಕ್ಕೂ ಬಿಡಲ್ಲ, ಒಂದು ಮಗು ಪ್ರಾಬ್ಲಮ್ ಆಗೋಕ್ಕೂ ಬಿಡಲ್ಲ. ಅಷ್ಟು ರೆಸ್ಪಾನ್ಸಿಬಿಲಿಟಿ ಆಗಿರ್ತೀವಿ. ಯಾವಾಗ ಫೋನ್ ಮಾಡಿದ್ರು ಅಟೆಂಡ್ ಮಾಡ್ತೀವಿ. ಅವ್ರ ಪೇರೆಂಟ್ಸ್ ಹೇಳ್ತಾರೆ, ಬೇರೆ ಸ್ಕೂಲಲ್ಲಿ ಬಂದರೆ 2 ದಿವಸ ಅಪಾಯಿಂಟ್ಮೆಂಟ್ ತೊಗೊಂಡ್ಬಂದು ರಿಯಲಿ ಪ್ರಿನ್ಸಿಪಾಲ್ನ ಭೇಟಿ ಆಗಬೇಕು ಅಂತಂದ್ರೆ ಒಂದು 4-5 ತಾಸು ಕಾಯ್ಬೇಕು. ನಾನು ಅನುಭವಿಸಿದ್ದೀನಿ ಸರ್, ಫ್ರಸ್ಟ್ರೇಟ್ ಆಗಿ ಹೋಗಿದ್ದೀನಿ ನಾನು. ಮೇರಾ ನಂಬರ್ ಕಬ್ಬಾಯೇಗ ಅಂತ. ನಾವು ಪೇರೆಂಟ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ ಮೇಡಮ್. ವಿ ಡೋಂಟ್ ಹ್ಯಾವ್ ಅದರ್ ಜಾಬ್. ಪೇರೆಂಟ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ. ಅವರು ಅವ್ರದ್ದು ಒಂದು ದಿವಸಕ್ಕೆ 1,000 1,500 ದುಡಿತಾ ಇರ್ತಾರೆ. ಅವರೆಲ್ಲೋ ರಜಾಗೆ ಬರೋದು ಬೇಡ. ಅದಕ್ಕೋಸ್ಕರ ನಾನು ಒಂದು ಫ್ಯಾಮಿಲಿ ಗ್ರೂಪ್ ಮಾಡಿದ್ದೀನಿ. ಪ್ರತಿ ಒಂದು ಮಗುಗೂ ಫ್ಯಾಮಿಲಿ ಗ್ರೂಪ್ ಇದೆ. ಅವ್ರಿಗೆ ಏನು ತೊಂದರೆ ಇದ್ರು ಫ್ಯಾಮಿಲಿ ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ವಿತಿನ್ 30 ಸೆಕೆಂಡ್ಸಲ್ಲಿ ರಿಪ್ಲೈ ಮಾಡ್ತೀವಿ. ನಾವು ಫ್ಯಾಮಿಲಿ ಗ್ರೂಪ್ ಮಾಡಿದ್ವಿ. ಅದರಲ್ಲಿ ಪ್ರಿನ್ಸಿಪಲ್ ಮೇಡಮ್ ಇರ್ತಾರೆ, ನಾನು ಇರ್ತೀನಿ, ನಮ್ಮ ಅಡ್ಮಿನ್ ಗ್ರೂಪ್ ಇರ್ತಾರೆ, ಕೋಆರ್ಡಿನೇಟರ್ಸ್ ಇರ್ತಾರೆ, ವೈಸ್ ಪ್ರಿನ್ಸಿಪಲ್ ಇರ್ತಾರೆ, ಎಲ್ಲ ಫೆಸಿಲಿಟಿ ಮಾಡಿದ್ವಿ. ಟೆನ್ಷನ್ನೇ ತೊಗೊಳಂಗಿಲ್ಲ ಅವರು. ಎಲ್ಲನೇ ಇರಲಿ. 10 ಕಿಲೋಮೀಟರ್ ದೂರದಿಂದ ನಮ್ಮ ಸ್ಕೂಲಿಗೆ ಬರ್ತಾರೆ ಮೇಡಮ್. 10 ಕಿಲೋಮೀಟರ್ಸ್ ದೂರದಿಂದ ಬರ್ತಾರೆ. ಅಲ್ಲಿ ಬೇಕಾದಂಥ ಪ್ರತಿಷ್ಠಿತ ಶಾಲೆಗಳಿದೆ. ಇದ್ದರೂ ಕೆಲವರು ಇಲ್ಲಿಗೆ ಬರ್ತಾರೆ. ಅವ್ರಿಗೆ ಆ ನೆಮ್ಮದಿ, ಇದು ಸೆಕೆಂಡ್ ಫ್ಯಾಮಿಲಿ ಅವ್ರಿಗೆ. ಹಾಗಾಗಿ ಈ ಶಾಲೆಯ ಕಾಂಪೌಂಡ್ ಒಳಗಡೆ ಮಕ್ಕಳು ಬಂದು ಬಿಟ್ರೆ ಇನ್ನು ನನ್ನ ಜವಾಬ್ದಾರಿ ಮುಗೀತು, ಮತ್ತೆ ನನ್ನ ಮಗು ನನ್ನ ಮನೆಗೆ ಬರೋವರೆಗೂ ಅನ್ನುವಂಥ ಒಂದು ನೆಮ್ಮದಿ, ಆ ಪ್ರೀತಿ ನಾವು ಪೇರೆಂಟ್ಸ್ಗೂ ಕೊಡ್ತೀವಿ ಮೇಡಮ್. ಹಂಗಾಗಿ ಆ ಬಾಂಡಿಂಗ್ ಚೆನ್ನಾಗಿದೆ ನಮ್ಮಲ್ಲಿ. ಸೊ ತುಂಬಾ ಕನಸುಗಳು ಹೊತ್ಕೊಂಡು ತಾವು ಇದನ್ನ ಆರಂಭ ಮಾಡಿದ್ರಿ. ಇನ್ನು ಫ್ಯೂಚರ್ ಪ್ಲಾನ್ಸ್ ಏನೇನಿದೆ? ಅಫ್ಕೋರ್ಸ್ ಫಸ್ಟ್ PU ಸೆಕೆಂಡ್ PU ಮಾಡ್ತೀವಿ ಅಂತ ಹೇಳಿದ್ರಿ. ಇನ್ನು ಫ್ಯೂಚರಲ್ಲಿ ಇನ್ನೂ ಈ ಶಿಕ್ಷಣ ಸಂಸ್ಥೆಯನ್ನು ದೊಡ್ಡದು ಮಾಡಬೇಕು, ತುಂಬ ವಿಸ್ತರಿಸಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಇದೆ ಮೇಡಮ್. ನನಗೆ ದೊಡ್ಡ ಕಾನ್ಸೆ ಇನ್ನೊಂದು 7-8 ವರ್ಷದಿಂದ ಇದೆ. ನನ್ನ ಸ್ಕೂಲ್ ಮಕ್ಕಳಿಗೆ ನಾನೇ ಪ್ರೊಡ್ಯೂಸರ್ ಆಗಬೇಕು. ಯಾರ ಹತ್ರ ದುಡ್ಡು ತೊಗೊಂಡಿರ ನಮ್ಮ ಸ್ಕೂಲಲ್ಲಿ ಬರೋ ಆದಾಯದಲ್ಲಿ ಒಂದು ನ್ಯಾಷನಲ್ ಅವಾರ್ಡ್ ತೊಗೊಬೇಕು ನಮ್ಮ ಸ್ಕೂಲ್ ಮಕ್ಕಳು. ಅದಕ್ಕೆ ತಕ್ಕಂತೆ ನಾನು ಒಂದು ಪಿಕ್ಚರ್ ಮಾಡಬೇಕು ಅನ್ನೋದ್ರಿಂದ ಒಂದು ಕನ್ಸಿಟ್ಕೊಂಡು ಮಾಡ್ತಾಯಿದ್ದೀನಿ. ಕಾಲೇಜ್ ಓಪನ್ ಆದಮೇಲೆ ಮಾಡ್ತೀನಿ ಮೇಡಮ್. ಅದ್ರಲ್ಲಿ ನಂದೊಂದು ಪಾತ್ರ ಇದೆ. 200% ನೀವು ಬರ್ತೀನಿ ಅಂದರೆ 200% ಮೇಡಮ್. ತುಂಬ ಖುಷಿ. ಇವತ್ತು ನಿಮ್ಮ ಜೊತೆ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನಂಗೆ ತುಂಬ ವೈಬ್ರೇಷನ್ಸ್, ಖುಷಿ, ಸಂತೋಷ. ನನ್ನ ಹತ್ರ ಅಕೌಂಟಲ್ಲಿ 2 ಕೋಟಿ ಇದ್ರೂ ಸಂತೋಷ ಬರ್ತಿರ್ಲಿಲ್ವನೋ. ನಿಮ್ಮ ಹತ್ರ ಕೂತ್ ಮಾತಾಡ್ತಾ ಇರೋದು ಅದು ಸಂತೋಷ ಇದೆ ಮೇಡಮ್. ಆಲ್ ರೈಟ್. ತಮ್ಮ ಶಿಕ್ಷಣ ಸಂಸ್ಥೆ ಇನ್ನೂ ಎತ್ತೆತ್ತರಕ್ಕೆ ಬೆಳೀಲಿ. ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ತುಂಬ ಒಳ್ಳೆಯ ಪ್ರತಿಭೆಗಳು ಹೊರಹೊಮ್ಮಲಿ ಮತ್ತು ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಓದಿದವರು ಮುಂದಿನ ದಿನಗಳಲ್ಲಿ ಈ ನಾಡಿನ ಸತ್ಪ್ರಜೆಗಳಾಗಿ ತುಂಬ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಲಿ. ಸಮಾಜಕ್ಕೆ ಆ ಮೂಲಕ ತಾವು ಕೊಡ್ತಾ ಇರುವಂತಹ ತಮ್ಮ ಕೊಡುಗೆ ಏನಿದೆ ಅದು ಇನ್ನಷ್ಟು ವಿಸ್ತರಿಸಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡ್ತಿದ್ರಿ. ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು ಸರ್. ನಿಮ್ಮ ಸಪೋರ್ಟ್ ಇರಲಿ. ನೀವು ನಮ್ಮ ಥರ ಶಾಲೆಗೆ ಬಂದು ನಮ್ಮನ್ನೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಈ ಪ್ರೋತ್ಸಾಹನೇ ನಮ್ಮ ಉತ್ತುಂಗಕ್ಕೆ ಮೇಲೆ ಕರ್ಕೊಂಡು ಹೋಗೋದು ಮೇಡಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ದಂಪತಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಗೇಮ್ ಚೇಂಜರ್ಸ್. ಈ ರೀತಿಯಾದಂಥ ಗೇಮ್ ಚೇಂಜರ್ಸ್ ಸಾಧನೆ ಮಾಡಿರೋರು ಭಾಳಷ್ಟು ಜನ ಇದ್ದಾರೆ. ಸಾಧನೆ ಯಾರಪ್ಪನ ಮನೆಯ ಸೊತ್ತಲ್ಲ, ಅದು ಸಾಧಕನ ಸೊತ್ತು. ಸಾಧಿಸುವಂಥ ಛಲ ಇರಬೇಕು, ಹುಮ್ಮಸ್ಸು ಇರಬೇಕು. ಒಬ್ಬ ಹೆಣ್ಮಗಳಾಗಿ ತನ್ನ ತಂದೆಯ ಪ್ರೋತ್ಸಾಹದಿಂದ, ತನ್ನ ತಂದೆಯೇ ಕೊಟ್ಟಂಥ ಮಾರ್ಗದರ್ಶನದ ಮೂಲಕ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇನ್ನಷ್ಟು ಇದನ್ನು ವಿಸ್ತರಿಸಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕೆನ್ನುವಂತಹ ಹಂಬಲ ಇರುವಂತಹ ಡಿಂಪಲ್ ಮತ್ತು ಅವರ ಪತಿ ಮಹೇಶ್ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.